ನೋಡಿ, ಸಿ.ಟಿ. ರವಿ ಅವರು ತಮ್ಮ ನಾಲಿಗೆಗೂ ಮೆದುಳಿಗೂ ಕನೆಕ್ಷನ್ನೇ ಇಲ್ಲದೋ ಥರ ಪದೇ ಪದೇ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಟ್ಟು ಪದೇ ಪದೇ ಪೇಚಿಗೆ ಸಿಲುಕಾಕೊಳ್ತಾ ಇರ್ತಾರೆ. ಮೊನ್ನೆ ಮುಲ್ಲಾ ಅನ್ನುವಂತಹ ವಿಚಾರವನ್ನು ಎತ್ಕೊಂಡು ಎಷ್ಟು ದೊಡ್ಡ ಮಟ್ಟದಲ್ಲಿ ಇಕ್ಕಟ್ಟಿಗೆ ಸಿಲುಕಾಕೊಂಡಿದ್ದಾರೆ. ನೋಡಿ, ಈಗ ಮುಸ್ಲಿಂ ಸಂಘಟನೆಗಳು ಆಗ್ರಹ ಮಾಡ್ತಾ ಇದೆ, ಸಿ.ಟಿ. ರವಿ ಅವರನ್ನ ಇನ್2 ದಿನದಲ್ಲಿ ಅರೆಸ್ಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಮ್ಮ ಹೋರಾಟ ಉಗ್ರ ಸ್ವರೂಪವಾಗಿರುತ್ತೆ, ಬಂದ್ ಕೂಡ ಮಾಡಬೇಕಾಗತ್ತೆ, ಎಚ್ಚರಿಕೆ. ಇದೆಲ್ಲದರ ನಡುವೆ ಮೊನ್ನೆ ಏನೆಲ್ಲ ಘಟನೆಗಳಾಯಿತು, ಸಿ.ಟಿ. ರವಿ ಅವರಿಗೆ ಅವರ ಮನೆಗೆ ಪೊಲೀಸರು ಹೋದಂತಹ ಸಂದರ್ಭದಲ್ಲಿ ಸಿ.ಟಿ. ರವಿ ಅವರು ಅಲ್ಲೂ ಕೂಡ ಒಂದು ಎಡವಟ್ಟನ್ನ ಮಾಡ್ಕೊಳ್ತಾರೆ. ಏನದು ಎಡವಟ್ಟು ಅಂತ ಹೇಳಿದ್ರೆ, ಒಂದು ವಿಡಿಯೋ, ನೀಟ್ ಪ್ರತಿಭಟನೆಯ ವಿಡಿಯೋ ಅಂತ ಹೇಳಿಬಿಟ್ಟು ಸಿ.ಟಿ. ರವಿ ಅವರು ಪ್ರೆಸ್ ಮೀಟ್ ಮಾಡಿಬಿಟ್ಟು ಯಾವ ವಿಡಿಯೋ ತೋರಿಸ್ತಾರೆ ಗೊತ್ತಾ? ಬಿಹಾರದ ಒಂದು ವಿಡಿಯೋವನ್ನು ತೋರಿಸ್ತಾರೆ, ಒಂದು ಆಕ್ಸಿಡೆಂಟ್ ವಿಡಿಯೋ. ದ್ವೇಷ ಭಾಷಣ ಮಾಡಿರುವಂತಹ ಸಿ.ಟಿ. ರವಿ ಅವರನ್ನ ಕೂಡಲೇ ಬಂಧಿಸಬೇಕು, ಕರ್ನಾಟಕ ರಾಜ್ಯ ಮುಸ್ಲಿಂ ಒಕ್ಕೂಟ ಆಗ್ರಹ ಮಾಡಿರೋದು, ಕೂಡಲೇ ಬಂಧಿಸಬೇಕು. ಪ್ರಚೋದನಾಕಾರಿ ಹೇಳಿಕೆಗಳನ್ನ ಕೊಡ್ತಾ ಇರ್ತಾರೆ ಆಗಾಗ ಸಿ.ಟಿ. ರವಿ ಅವರು. ನಾನು ಆಗ್ಲೇ ಹೇಳ್ದಾಗೆ ಅವರ ಬಾಯಿಗೂನು ಅವರ ಮೆದುಳಿಗೂನು ಕನೆಕ್ಷನ್ನೇ ಇಲ್ವಾ? ಇದು ಮೊದಲನೇ ಬಾರಿ ಖಂಡಿತವಾಗ್ಲೂ ಕೂಡ ಅಲ್ಲ ಸಿ.ಟಿ. ರವಿ ಅವರದು. ಪದೇ ಪದೇ ಈ ರೀತಿಯದ್ದು ಯಾವುದೇ ವಿಚಾರ ಆಗಲಿ ಸಿ.ಟಿ. ರವಿ ಅವರು ಮುಸ್ಲಿಮರನ್ನ ಎಳೆದು ತಂದೇ ತರ್ತಾರೆ. ಅದೇನು ಅಂತ ಗೊತ್ತಿಲ್ಲ, ಬರೀ ಪ್ರಚೋದನಾಕಾರಿ ಹೇಳಿಕೆಗಳನ್ನೇ ಕೊಡೋದನ್ನ ರಾಜಕೀಯ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಏನೋ ಸಿ.ಟಿ. ರವಿ ಅವರು, ಗೊತ್ತಿಲ್ಲ. ಅವರು ಮೊನ್ನೆ ಅಂದ್ರೆ ಗುರುವಾರ ಚಿಕ್ಕಮಗಳೂರಲ್ಲಿ ಒಂದು ಹೇಳಿಕೆ ಕೊಡ್ತಾರೆ. ಮುಲ್ಲನಿಗೂ ನೀಟ್ ಪರೀಕ್ಷೆಗೂ ಏನ್ ಸಂಬಂಧ? ಎದೆ ಸೀಳಿದ್ರೆ 3 ಅಕ್ಷರ ಬರೋದಿಲ್ಲ. ಸಿ.ಟಿ. ರವಿ ಅವರು ದ್ವೇಷ ಭಾಷಣ ಮಾಡೋದು. ನಿನ್ನೆ ತಾನೇ ಗೃಹ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಕಿಡಿಕಾರಿದ್ದಾರೆ. ಸಿ.ಟಿ. ರವಿ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳಲಾಗತ್ತೆ. ಬಿಜೆಪಿಗರಿಗೆ ಸಿ.ಟಿ. ರವಿ ಅವರಲ್ಲ, ಬಿಜೆಪಿಗರ ಯಾರೊಬ್ಬನಿಗೂ ಎದೆ ಸೀಳಿದ್ರೆ 2 ಅಕ್ಷರ ಇಲ್ಲ ಅಂತ ಹೇಳಿದ್ದಾರೆ. ಉಪ್ಪು ತಿಂದವರು ನೀರು ಕುಡಿಲೇಬೇಕು, ಕುಡಿಸ್ತೀವಿ ನಾವು ಅಂತ ಹೇಳಿ ಎಲ್ಲ ವಿಚಾರದಲ್ಲೂ ಕೂಡ ಮುಸ್ಲಿಮರನ್ನ ಎಳೆದು ತಂದು ವಿಷಯಾಂತರ ಮಾಡುವಂತ ಹಳೆ ಚಾಳಿಯನ್ನ ಸಿ.ಟಿ. ರವಿ ಅವರು ಮುಂದುವರಿಸ್ಕೊಂಡು ಬಂದಿದ್ದಾರೆ. ಒಂದು ಧರ್ಮದ ಗೌರವಾನ್ವಿತ ಧರ್ಮಗುರುಗಳನ್ನ ಅವಮಾನಿಸೋ ಮುಖಾಂತರ ಜನರನ್ನ ಧರ್ಮದ ಆಧಾರದಲ್ಲಿ ಪ್ರಚೋದಿಸಿ ವಿಭಜಿಸಿ ದ್ವೇಷ ಹರಡುವಂತಹ ದುಷ್ಟ ಸಂಚನ್ನ ಎಸಗಿದ್ದಾರೆ. ಅದಕ್ಕಾಗಿ ಸಿ.ಟಿ. ರವಿ ವಿರುದ್ಧ ಜಾಮಿಯಾ ಮಸೀದಿಯ ಅಧ್ಯಕ್ಷ, ಚಿಕ್ಕಮಗಳೂರಿನ ಜಾಮಿಯಾ ಮಸೀದಿಯ ಅಧ್ಯಕ್ಷ ಮುದಾಸಿರ್ ಪಾಷಾ ದೂರು ಕೂಡ ಕೊಟ್ಟಿದ್ದಾರೆ. ದೂರು ಕೊಟ್ಟ ಮೇಲೆ ಏನೆಲ್ಲ ಬೆಳವಣಿಗೆಗಳಾಯಿತು? ಅವ್ರ ಮನೆಗೆ ಹೋಗ್ತಾರೆ ಸಿ.ಟಿ. ರವಿ ಅವರ ಮನೆಗೆ ಪೊಲೀಸರು. ಆ ಸಂದರ್ಭದಲ್ಲಿ ಸಿ.ಟಿ. ರವಿ ಅವರು ಅವರ ಬೆಂಬಲಿಗರು ಎಷ್ಟು ದೊಡ್ಡ ಮಟ್ಟದಲ್ಲಿ ಹೈಡ್ರಾಮವನ್ನ ಕ್ರಿಯೇಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಎಷ್ಟರ ಮಟ್ಟಿಗೆ ಅಂದರೆ ಸಿ.ಟಿ. ರವಿ ಅವರು ತಮ್ಮ ಹೇಳಿಕೆಯನ್ನ ಸಮರ್ಥಿಸ್ಕೊಳ್ತಾರೆ. ನಾನು ಗೂಗಲಲ್ಲಿ ಹುಡುಕ್ಬಿಟ್ಟಿದ್ದೀನಿ, ಮುಲ್ಲಾ ಅಂದರೆ ಅದು ಮುಸ್ಲಿಮರಿಗೆ ಸಂಬಂಧಪಟ್ಟಿದ್ದಲ್ಲ ಅಂತನೂ ಕೂಡ. ಅದಾದಮೇಲೆ 2 ದಿನಗಳ ಗಡುವನ್ನು ಕೂಡ ಕೊಡಲಾಗುತ್ತೆ. ಆದರೆ ಹೈಕೋರ್ಟ್ಗೆ ಅವರು ತಾತ್ಕಾಲಿಕವಾದ ತಡೆ ಕೋರಿ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ. ಆದರೆ ಹೈಕೋರ್ಟ್ ಅವರಿಗೆ ಬಂಧನದ ತಾತ್ಕಾಲಿಕ ರಕ್ಷಣೆ ಕೊಟ್ಟಿದೆ ಪ್ರಕರಣದ ಹಿನ್ನೆಲೆ. ಹಾಗಾಗಿ ಒಂದು ಕಡೆ ಮುಸ್ಲಿಂ ಸಂಘಟನೆಗಳು, ಅದರ ಜೊತೆಗೆ ಮುಸ್ಲಿಂ ನಾಯಕರುಗಳು ಒತ್ತಾಯಿಸ್ತಾ ಇದ್ದಾರೆ ಸಿ.ಟಿ. ರವಿ ಅವರನ್ನ ಕೂಡಲೇ ಬಂಧಿಸಬೇಕು. ಹೈಕೋರ್ಟು ತೀರ್ಪು ಕೊಟ್ಟಿದೆ, ಕರ್ನಾಟಕ ಹೈಕೋರ್ಟು ಸಿ.ಟಿ. ರವಿ ಅವರ ವಿರುದ್ಧ ಯಾವುದೇ ಬಲವಂತದ ಕ್ರಮ ಕೈಗೊಳ್ಳಬಾರದು, ಪೊಲೀಸರಿಗೆ ಮಧ್ಯಂತರ ತಡೆ ಕೂಡ ಕೊಟ್ಟಿದೆ. ಆದರೆ ಸಿ.ಟಿ. ರವಿ ಅವರನ್ನ ಇನ್2 ದಿನದಲ್ಲಿ ಅರೆಸ್ಟ್ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಚಿಕ್ಕಮಗಳೂರು ಬಂದ್ ಮಾಡಲಾಗತ್ತೆ, ನಮ್ಮ ಹೋರಾಟ ಉಗ್ರ ಸ್ವರೂಪವಾಗಿರುತ್ತೆ ಅಂತ ಹೇಳಿ. ಸೊ ಸಿ.ಟಿ. ರವಿ ಅವರು ತಮ್ಮ ಹೇಳಿಕೆಯನ್ನ ಹಿಂಪಡ್ಕೊಂಡು ಕ್ಷಮೆ ಯಾಚಿಸ್ತಾರ? ನಾನು ಮಾತಾಡಿದ್ದು ತಪ್ಪು, ಏನೋ ಮಾತನಾಡೋ ಬರದಲ್ಲಿ ನಾನು ಮಾತಾಡ್ಬಿಟ್ಟೆ, ಕ್ಷಮಿಸ್ಬಿಡಿ ಅಂತ ಹೇಳ್ತಾರಾ? ಅಥವಾ ತಮ್ಮ ಮಾತನ್ನ ಸಮರ್ಥಿಸ್ಕೊಂಡು ಮತ್ತೊಂದು ಏನಾದರೂ ಎಡವಟ್ಟು ಮಾಡ್ಕೊಳ್ತಾರ? ಯಾವುದೋ ಬಿಹಾರದಲ್ಲಾಗಿರೋ ವಿಡಿಯೋನ ತಗೊಬಂದ್ಬಿಟ್ಟು ಇದು ನೀಟ್ ವಿಚಾರಕ್ಕಾಗ್ತಿರೋ ಹೋರಾಟದ ವಿಡಿಯೋ, ಇಲ್ಲಿ ನೋಡಿ ಕಾರ್ಗೆ ಹೆಂಗೆ ಮುಲ್ಲಾ ಬೆಂಕಿ ಹಚ್ತಿದಾರೆ ನೋಡಿ ಅಂತ ಹೇಳ್ತಾರೆ ಅಂದರೆ ಸಿ.ಟಿ. ರವಿ ಅವರು ತಲೆಯಲ್ಲಿ ಏನು ಇಟ್ಕೊಂಡಿದ್ದಾರೆ ಸಿ.ಟಿ. ರವಿ ಅವರು ಅನ್ನೋದೇ ಗೊತ್ತಾಗಲ್ಲ. ಒಟ್ಟಾರೆ ಅವರ ಈ ಹೇಳಿಕೆ, ಎಲ್ಲಿ ಈ ಮುಲ್ಲಾ ಅನ್ನುವಂಥ ಹೇಳಿಕೆ, ಅವರ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿರುವಂಥ ಹೇಳಿಕೆ ಎಲ್ಲಿಗೆ ಹೋಗಿ ಮುಟ್ಟುತ್ತೆ? ಇನ್2 ದಿನದಲ್ಲಿ ಅವರ ಅರೆಸ್ಟ್ ಆಗುತ್ತಾ? ಇಲ್ಲ ಅಂದರೆ ಪರಿಸ್ಥಿತಿ ಯಾವ ಹಂತಕ್ಕೆ ಹೋಗಬಹುದು?
ಕಾದು ನೋಡೋಣ.